ಸರ್, ಇನ್ನೊಂದು ಫೋನ್ ಟ್ಯಾಪಿಂಗ್ ವಿಚಾರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಮತ್ತೆ ನಿಮ್ಮ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಕೂಡ ಆರೋಪ ಮಾಡಿದ್ದಾರೆ. ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಿಮ್ಮ ಫೋನ್ ಟ್ಯಾಪಿಂಗ್ ಕೂಡ ಆಗ್ತಿದೆ ಅಂತ ನಿಮಗೇನಾದ್ರೂ ಡೌಟ್ ಇದೆಯಾ? ಹೆಂಗೆ? ಈಗ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ನಿನ್ನೆ ಒಂದು ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅವ್ರದ್ದು ಮತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತೇಳಿ. ಇದು ಒಂಥರ ಆಘಾತಕಾರಿಯಾದಂಥ ವಿಚಾರ. ಯಾಕಂದರೆ ಅವರು ಬಹುಶಃ ಆಧಾರ ಇಲ್ಲದೆ ಅವರು ಮಾತಾಡೋದಿಲ್ಲ. ಅದು ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು ಇದು ದೊಡ್ಡ ಅಪರಾಧ. ಇದು ಯಾಕಂದರೆ ನಮ್ಮ ವೈಯಕ್ತಿಕವಾದಂಥ ವಿಚಾರಗಳಿಗೆ ಒಂಥರ ಧಕ್ಕೆ ತರೋ ರೀತಿಯಲ್ಲಿ ಆಗ್ತದೆ ಅದನ್ನು. ಸೊ ಅದರೂ ಕೂಡ ತನಿಖೆ ಆಗಬೇಕಾಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಆಧಾರಗಳಿದೆ ಆರ್ ಅಶೋಕ್ ಅವರು ಕೂಡ ಒದಗಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಇದ್ರದ್ದು ಬಹುಶಃ ಅವ್ರದ್ದೇ ಮಾಡಿದ್ದಾದಮೇಲೆ ಇನ್ನು ಮಂತ್ರಿಗಳದು ಬೇರೆ ಬೇರೆ ಶಾಸಕಗಳದು ಕೂಡ ಆಗಿರ್ಬೋದೇನೋ ಗೊತ್ತಿಲ್ಲ. ಅದರಲ್ಲಿ ನನ್ನ ಫೋನ್ ಟ್ಯಾಪಿಂಗ್ ಮಾಡಿ ಏನೂ ಸಿಗೋದಿಲ್ಲ. ನಮ್ಮಲ್ಲಿ ಏನಿರ್ತದೆ ಅದು ನಾನು ರೆಗ್ಯುಲರ್ ಕಾಲಲ್ಲೇ ಮಾತಾಡ್ತೀನಿ. ಈವನ್ ವಾಟ್ಸಪ್ ಕಾಲಲ್ಲೂ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರಲ್ಲಿ ನಂದೇನು ಆ ಥರದ್ದೇನು ಫೋನ್ ಟ್ಯಾಪ್ ಆಗಿಲ್ಲ. ಆದರೆ ವಿರೋಧ ಪಕ್ಷದ ನಾಯಕರ ಒಂದು ಏನು ಆರೋಪ ಮಾಡಿದ್ದಾರೆ, ಸೊ ಇದು ಒಂದು ರೀತಿ ಸೂಕ್ಷ್ಮವಾದಂಥ ವಿಚಾರ. ಅದರ ಬಗ್ಗೆ ನಂದು ಕೂಡ ಒತ್ತಾಯ ಇದೆ. ಅದ್ರ ತನಿಖೆ ಆಗಬೇಕು. ಅಕಸ್ಮಾತ್ ನಿಜ ಆಗಿತ್ತು ಅಂತಂದರೆ ಇದಕ್ಕೆ ಸರ್ಕಾರನೇ ಹೊಣೆ ಹೊರಬೇಕಾಗ್ತದೆ. ಕೊನೆ ಪ್ರಶ್ನೆ ಸರ್, ಈಗ ಸಂವಿಧಾನ ಬದಲಾಯಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋ ಅಂತ ಹೇಳಿಕೆ ನಾನು ಹೇಳಿಲ್ಲ ಅನ್ನೋ ಒಂದು ಸಮಜಾಯಿಷಿಯನ್ನು ಕೂಡ ನಿನ್ನೆ ಕೊಟ್ಟಿದ್ದಾರೆ. ನೀವು ಈ ವಿಡಿಯೋನ ಗಮನಿಸಿರ್ತೀರಾ, ಇದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್? ಈಗ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದನ್ನು ಮಾಡ್ತಾ ಇದೆ, ಪ್ರತಿಭಟನೆ ಆಗ್ತಾ ಇದೆ. ರಾಜ್ಯಸಭೆಯಲ್ಲೂ ಕೂಡ ಬಹಳ ದೊಡ್ಡದಾದಂಥ ಚರ್ಚೆಯನ್ನಾಗಿತ್ತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾ ಅವ್ರು ಮಾತಾಡ್ತಾರೆ ಅಂದರೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಸರಿಯಾಗಿ ಮಾತಾಡಿರ್ತಾರೆ. ಬಹುಶಃ ಯಾವ ಬರದಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು. 4% ಅಲ್ಪಸಂಖ್ಯಾತರ ಮೀಸಲಾತಿ ಸಂವಿಧಾನಕ್ಕೆ ವಿರೋಧ. ಅದು ಧರ್ಮ ಆಧಾರಿತವಾದಂಥ ಮೀಸಲಾತಿಯನ್ನು ಕೊಡಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದಾಗ ನೀವು ಯಾವ ರೀತಿಯಲ್ಲಿ ಅವರಿಗೆ ನ್ಯಾಯವನ್ನು ಕೊಡ್ತೀವಿ ಅಂತಕ್ಕಂಥ ಅರ್ಥದಲ್ಲಿ ಮಾಧ್ಯಮದವ್ರು ಕೇಳಿದಾಗ ಬಹುಶಃ ಕೆಲವು ಕೋರ್ಟ್ಗಳಲ್ಲೂ ಕೂಡ ತಿದ್ದುಪಡಿ ವಿಚಾರದಲ್ಲಿ ಪರವಾಗೂ ಕೂಡ ಬಂದಿದೆ, ವಿರೋಧವಾಗೂ ಬಂದಿದೆ. ಒಳ್ಳೇದಾಗ್ಬೋದು. ಸೊ ಆ ಥರ ಸಂದರ್ಭ ಬರಲಿಲ್ಲ ಅಂತಂದಾಗ ಸಂವಿಧಾನವನ್ನು ಬೇಕಾದ್ರೂ ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ್ರು. ಅಂದರೆ ಅಲ್ಪಸಂಖ್ಯಾತರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತಕ್ಕಂಥ ಮಾತು ಅದು ಅಚಾನಕ್ ಬಂದಿರೋದಲ್ಲ. ಅದು ಭಾಳಷ್ಟು ಬೇರೆ ಬೇರೆ ಕಡೆ ಚರ್ಚೆಗಳು ಆಗಿರ್ತದೆ ಅಂತ ಕಾಣ್ತದೆ. ಬೇರೆ ಬೇರೆ ಅವರ ನಾಯಕರು ಏನಾದರೂ ಸೂಚನೆ ಏನು ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಇವತ್ತು ಅವ್ರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ತೊಗೊಳಕ್ಕಾಗಲ್ಲ. ಇವತ್ತು BJP ಅವರು ಈ ಥರ ಇದನ್ನು ಅಪಪ್ರಚಾರ ಮಾಡ್ತಾವ್ರೆ, ತಿರ್ಚಿ ಹೇಳಿದ್ದಾರೆ ಅಂತೇಳಿ. ತಾವು ಹೇಳಿರ್ತಕ್ಕಂಥದ್ದು ಅನೇಕ ಸಾರಿ ಟಿ ವಿಗಳಲ್ಲಿ ಮತ್ತೆ ರಿಪೀಟ್ ಮಾಡಿ ತೋರಿಸ್ತಾ ಇದ್ದಾರೆ. ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಿದೆ. ನೀವು ಹೇಳಿರ್ತಕ್ಕಂಥದ್ದು ಬಾಯಿ ತಪ್ಪಾಡಿದ್ರು, ಒಳಗಡೆಯಿಂದ ಹೇಳಿದ್ದಂತೂ ಆಗೋಗಿದೆ. ಅದನ್ನು ಸಮರ್ಥನೆ ಮಾಡೋದು ಬೇಕಾಗಿಲ್ಲ. ಅದರಲ್ಲಿ ಹೋಗ್ಲಿ. ಇವತ್ತು ನೀವು ಆಡಿರ್ತಕ್ಕಂಥ ಮಾತಿಗೆ ನಿಮ್ಮ ಪಕ್ಷದಲ್ಲಿ ಯಾರಾದರೂ ಸಮರ್ಥನೆ ಮಾಡ್ತಾವ್ರ? ನೀವು ಹೇಳಿರೋದು ಸರಿ, ಅವ್ರು ಬಾಯಿ ತಪ್ಪು ಹೇಳಿದ್ದಾರೆ ಅಂತ ಎಲ್ಲನೂ ಹೇಳ್ತಾ ಇದ್ದಾರೆ. ಯಾರು ಕೂಡ ಹೇಳ್ತಿಲ್ಲ ಅಂತಂದಾಗ ನಿಮ್ಮ ನಾಯಕರಿಗೂ ಕೂಡ ಅರಿವಾಗಿದೆ. ಇವತ್ತು ನೀವು ಸಂವಿಧಾನವಾದಂಥ ವಿರೋಧವಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹಾನಿ ಕೂಡ ಆಗಿದೆ. ಸೊ ಇದರ ವೈಯಕ್ತಿಕ ಹೊಣೆಯನ್ನು ತಾವು ಕೂಡ ಹೊರಬೇಕಾಗ್ತದೆ. ಇದಾಗಿತ್ತು ಹಿರಿಯ ಶಾಸಕರಾದಂತ SR ವಿಶ್ವನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ರಾಷ್ಟ್ರವೇಗ ನ್ಯೂಸ್, ಬೆಂಗಳೂರು.